ಸಮಾಜಮುಖಿಯಾಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಇನ್ನೂ ಸಹ ಹೆಚ್ಚೆಚ್ಚಿಗೆ ಪ್ರಶಸ್ತಿ ಅವರಿಗೆ ಗೌರವ ಸಿಗಲಿ. ಮತ್ತು ಅವರಿಗೇನು ಅವರ ಶ್ರಮ ಇದೆಯಲ್ಲ ಅವ್ರು ನೋಡಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಮುಂದೊಂದು ದಿನ ಅವರು ಒಂದು ಒಳ್ಳೆಯ ಚಾನಲ್ನ ನಮ್ಮನ್ನು ತಾಲೂಕಿನಲ್ಲಿ ಹುಟ್ಟು ಹಾಕಲಿ ಅನ್ನೋದು ನಮ್ಮ ಆಸೆ ಆಗಿರುತ್ತೆ. ಮತ್ತು ಇವ್ರನ್ನ ಗುರುತಿಸಿದ್ರಲ್ಲ ಅವರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ಬೋದು. ಮುಂದಿನ ದಿನಗಳಲ್ಲಿ ನಾವೆಲ್ಲ ನಮ್ಮ ತಾಲೂಕಿನ ಜನತೆ ಇಂಥ ಪ್ರತಿಭೆಗಳನ್ನು ಗುರುತಿಸಿ ಮುಂದೊಂದು ಈ ಥರ ಕಿರುಚಿತ್ರ ಮಾಡುವ ಮುಖಾಂತರ ಬೆಳೆದು ಒಂದು ಎಮ್ಮರವಾಗಿ ಒಂದು ದೊಡ್ಡ ಚಿತ್ರವನ್ನು ನಿರ್ಮಿಸಿ ಮತ್ತು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿಗಳ ಭಾಜನರಾಗಲಿ ಅಂತ ಈ ಮೂಲಕ ನಾನು ಗುಡ್ಡ ಬಸವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಇಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ, ಈ ದಿನ ನಿಜಕ್ಕೂ ಭಾಳ ಒಂದು ಸಂತೋಷಕರವಾದ ವಿಚಾರ. ಇವತ್ತು ಮೈಸೂರಿನ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಕಾವ್ಯಶ್ರೀ ಚಾರಿಟಬಲ್ ಟ್ರಸ್ಟ್ ಕರ್ನಾಟಕ ಹಾಗೂ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಮೈಸೂರು ಇವರ ಸಹಯೋಗದಲ್ಲಿ ನಮ್ಮ ಗುಂಡ್ಲುಪೇಟೆ ಭಾಗದ ಕಲಾವಿದ ಯೂಟ್ಯೂಬರ್ ಮಿಮಿಕ್ರಿ ಗಡಿನಾಡು MR Genius ಯೂಟ್ಯೂಬರ್ ಚಾನಲ್ ಸಂಸ್ಥಾಪಕರಾದ ಹಾಗೂ ಕರ್ನಾಟಕ ಕಾವಲು ಪಡೆಯ ಗುಂಡ್ಲುಪೇಟೆ ಸಂಚಾಲಕರಾದ ಮಿಮಿಕ್ರಿ ರಾಜುರವರು ನಮ್ಮ ಆತ್ಮೀಯ ಸಹೋದರರು. ಅವರಿಗೆ ಇವತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ದೊರಕಿರುವುದು ನಿಜಕ್ಕೂ ನಮಗೆ ಸಿಕ್ಕಂಥ ಒಂದು ಖುಷಿಯಾಗಿದೆ. ಅವರ ಒಂದು ಸೇವೆ, ನಿರಂತರ ಸೇವೆ ಹೀಗೆ ಮುಂದುವರಿಯಲಿ. ಈಗ ಬರೀ ಪ್ರಶಸ್ತಿ ಸಿಕ್ಕಿದೆ ಅನ್ನೋ ಮಾತ್ರದಲ್ಲ, ಈ ಪ್ರಶಸ್ತಿ ಅನ್ನೋದು ಅವ್ರಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಸಿಕ್ಕಿದೆ ಅನ್ನೋದನ್ನು ನಾನು ಭಾವಿಸ್ತೇನೆ. ಇಲ್ಲಿ ಹೆಚ್ಚು ಜವಾಬ್ದಾರಿಯುತವಾದ ಕೆಲಸಗಳು ಮಾಡಬೇಕು, ಮೈಯೆಲ್ಲ ಕಣ್ಣಾಗಿರಬೇಕು. ಅವ್ರಿಗೆ ಇನ್ನೂ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕ ಇನ್ನೂ ಹಲವು ಪ್ರಶಸ್ತಿ, ರಾಜ್ಯ ಮಟ್ಟದ ಪ್ರಶಸ್ತಿ, ರಾಷ್ಟ್ರ ಮಟ್ಟದ ಪ್ರಶಸ್ತಿ ಅವ್ರಿಗೆ ಲಭಿಸಲಿ ಅಂತ ಈ ಸಂದರ್ಭದಲ್ಲಿ ಆ ಭಗವಂತ ಆಯುಸ್ಸು ಆರೋಗ್ಯ ಎಲ್ಲವನ್ನೂ ಕರುಣಿಸಂತ ಹೇಳ್ತಾ ಅವರಿಗೆ ಶುಭ ಕೊಡ್ತೇನೆ. ಧನ್ಯವಾದಗಳು. ಇವತ್ತು ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕಾವ್ಯಶ್ರೀ ಚಾರಿಟಬಲ್ ಟ್ರಸ್ಟು ಮತ್ತು ಅಸೋಸಿಯೇಷನ್ ಆಫ್ ಅಲಯನ್ಸ್ ಇಂಟರ್ನ್ಯಾಷನಲ್ ಮೈಸೂರು ಇವರ ವತಿಯಿಂದ ಗುಂಡ್ಲುಪೇಟೆಯ ಮಿಮಿಕ್ರಿ ರಾಜು ಅವರಿಗೆ ಕಲಾರತ್ನ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಆಯ್ಕೆ ಮಾಡಿ ಇವತ್ತು ಪುರಸ್ಕೃತರಿಗೆ ನೀಡಿರ್ತಕ್ಕಂಥದ್ದು ನಮ್ಮ ಗುಂಡ್ಲುಪೇಟೆಯ ತಾಲೂಕಿಗೆ ಹೆಮ್ಮೆ ತರುವಂಥ ವಿಚಾರ ಆಗಿದೆ. ಅವರು ನಿರಂತರವಾಗಿ ಯೂಟ್ಯೂಬ್ ಚಾನಲ್ ಮುಖಾಂತರ ಕಲಾವಿದರಾಗಿ ಒಬ್ಬ ಯೂಟ್ಯೂಬ್ ಚಾನಲಿನ ಪ್ರವರ್ತಕರಾಗಿ ಹಲವಾರು ಜನಪರ ಕೆಲಸಗಳನ್ನು ಮಾಡ್ತಾ ಬಂದಿರೋದು ಮತ್ತು ಅವರ ಒಂದು ಕಲಾ ಸೇವೆಯನ್ನು ಸಹ ಈ ತಾಲೂಕಿನಲ್ಲಿ ಮತ್ತು ವಿವಿಧ ಭಾಗದಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಈ ಮಟ್ಟದ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷದಾಯಕವಾದಂಥ ವಿಚಾರ. ಮಿಮಿಕ್ರಿ ರಾಜ್ಯ ಅಂದರೆ ಈ ಭಾಗದಲ್ಲಿ ಹಲವಾರು ರೀತಿಯ ಸಾಮಾಜಿಕ ಚಟುವಟಿಕೆಗಳನ್ನು ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಅವರ ಈ ಒಂದು ಸೇವೆ ನಿರಂತರವಾಗಿ ನಡೀಲಿ, ಇಂತಹ ಪ್ರಶಸ್ತಿಗಳು ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ಧನ್ಯವಾದಗಳು.